ಸಿಎಂ ಸಿದ್ದರಾಮಯ್ಯ ಅವರು ಹೇಳಿ 20 ದಿನ ಆಯಿತು, ಆದರೂ ಕೂಡ ಇನ್ನು ಗೃಹಲಕ್ಷ್ಮಿಯ ದುಡ್ಡು ಇನ್ನೂ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಆ ದುಡ್ಡು ಎಲ್ಲೋಯ್ತು? 5,000 ಕೋಟಿ ರೂಪಾಯಿ ಹಣ ಎಲ್ಲೋಯ್ತು ಅಂತ ಹೇಳಿ ಈಗ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ನಾಯಕರಿಗೆಲ್ಲರಿಗೂ ಕೂಡ. ಬಿಜೆಪಿಯ ಮಹೇಶ್ ತೆಂಗಿನಕಾಯಿ ಕೇಳ್ತಾ ಇದ್ದಾರೆ, ಹಾಗಾದ್ರೆ ಎಲ್ಲೋಯ್ತು ಆ ಒಂದು 5,000 ಕೋಟಿ ರೂಪಾಯಿ ಹಣ? ಹೇಳಿ, ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಯರಿಗೆ ಬರಬೇಕಾದಂತಹ ಹಣ ಎಲ್ಲೋಗಿದೆ, ಏನಾಗಿದೆ? ಗೃಹಲಕ್ಷ್ಮಿ ಯೋಜನೆ 2 ತಿಂಗಳ ಹಣ ಬಿಡುಗಡೆ ಆಗಿಲ್ಲ, ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಜನ. ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಲಾಗಿತ್ತು, ಆದರೆ ಇನ್ನೂ ಕೂಡ ಆ ಒಂದು ಕೆಲಸ ಆಗಿಲ್ಲ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಇದೀಗ ಮತ್ತೆ ದನಿ ಎತ್ತಾ ಇದ್ದಾರೆ, ಈ ಒಂದು ವಿಚಾರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ, ಫಲಾನುಭವಿಗಳಿಗೆ ಖಾತೆಗೆ ಜಮಾ ಆಗಿಲ್ಲ. ಹಾಗಾದ್ರೆ ಆ ಹಣ ಎಲ್ಲಿ ಹೋಯಿತು? 5,000 ಕೋಟಿ ರೂಪಾಯಿ ಹಣ. ಇದೇ ಪ್ರಶ್ನೆ ಇರುವಂಥದ್ದು. ಸದನದಲ್ಲಿಯೂ ಕೂಡ ತಪ್ಪು ಮಾಹಿತಿ ಕೊಟ್ಟಿದ್ರು, ಇಷ್ಟೊಂದು ದುಡ್ಡು ಬಂದಿದೆ, ಎಲ್ಲೋಯ್ತು, ಅಲ್ಲಿ ಬಿಡುಗಡೆ ಮಾಡಿದ್ವು ಅಂತ ಹೇಳ್ತಾ ಇದ್ದಾರೆ. ಅದು ಪ್ರಶ್ನೆ ಆಗಿತ್ತು, ವಿಧಾನಸಭೆ ಅಧಿವೇಶನದಲ್ಲೇ ಪ್ರಸ್ತಾಪಿಸಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ಒಂದು ಗಮನಕ್ಕೂ ಕೂಡ ತಂದಿದ್ರೆ ಈ ಒಂದು ವಿಚಾರವನ್ನು ಅಧಿವೇಶನದ ವೇಳೆ ಸಿಎಂ ಆದಷ್ಟು ಬೇಗ ಈ ಹಣವನ್ನು ನಾವು ಕೊಡಿಸ್ತೀವಿ, ಎಲ್ಲಿ ಏನು ತಪ್ಪಾಗಿದೆ ಚೆಕ್ ಮಾಡ್ತೀವಿ, ಹಣ ವರ್ಗಾವಣೆ ಮಾಡುವ ಒಂದು ಭರವಸೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಇನ್ನೂ ಕೂಡ ಹಣ ಬಂದಿಲ್ಲ. ಸಿಎಂ ಹೇಳಿದ ಮೇಲೆ ಕೂಡ ಬಂದಿಲ್ಲ. 20 ದಿನ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿ. ಹಾಗಾದರೆ ಸಿಎಂ ಮಾತಿಗೆ ಬೆಲೆ ಇಲ್ವಾ, ಅಥವಾ ಮಹಿಳೆಯರ ಖಾತೆಗೆ ಹಣ ಬರ್ತಾ ಇಲ್ಲ ಅಂತಂದರೆ ದುಡ್ಡೇ ಇಲ್ವಾ? ಕೆಲವರು ಟೀಕೆ ಮಾಡ್ತಾ ಇದ್ದಾರೆ, ಸರ್ಕಾರ ದಿವಾಳಿ ಆಗೋಗ್ಬಿಟ್ಟಿದೆ, ದುಡ್ಡಿಲ್ಲ, ಅದಕ್ಕೋಸ್ಕರ ಅವರು ದುಡ್ಡು ಹಾಕ್ತಾ ಇಲ್ಲ. ಇದು 1,000 ಕೋಟಿ ರೂಪಾಯಿ ಹಣ, ಅದೇನು ಸ್ವಲ್ಪ ಮೊತ್ತದ ಹಣ ಅಲ್ಲ, 2 ತಿಂಗಳ ಒಂದು ಕಂತಿನ ಹಣ, ಗೃಹಲಕ್ಷ್ಮಿಯರಿಗೆ ಬರಬೇಕಾದಂಥ ಹಣ. ಅದು ಎಲ್ಲಿ ಹೋಯಿತು? ಹಾಗಾದರೆ ಅದಕ್ಕೆ ಯಾರೂ ಕೂಡ ಇಲ್ಲಿವರೆಗೂ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಹಾಗಾದರೆ ಇಷ್ಟು ಹಣ ಎಲ್ಲಿ ಹೋಯ್ತು, ಏನು ಮಾಡ್ತು ಅಂತ ಸದನದಲ್ಲಿ ಕೇಳಿದಾಗ ಅದನ್ನು ಹಣಕಾಸು ಇಲಾಖೆ ಏನಿದೆ ಅವ್ರನ್ನ ಕೇಳಿ, ಸಿದ್ದರಾಮಯ್ಯ ಅವ್ರನ್ನ ಕೇಳಿ, ಅವ್ರ ಹತ್ರನೇ ಖಾತೆ ಇದೆ, ಅದಕ್ಕೆ ನನಗಿನ್ನೂ ನಿಖರವಾದಂತಹ ಮಾಹಿತಿ ಕೊಟ್ಟಿಲ್ಲ, ಬಂದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕಡೆ ಬೊಟ್ಟು ಮಾಡಿ ತೋರಿಸ್ಬಿಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವ್ರ ಮೇಲೆ ಬಂದಂಥ ಒಂದು ಆರೋಪವನ್ನು. ಹೀಗಾಗಿ ಈ ಒಂದು ವಿಚಾರದಲ್ಲಿ, ಆ ಹಣದ ವಿಚಾರದಲ್ಲಿ ಯಾವುದೇ ರೀತಿಯಾದ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್ಕಾರ. ಮತ್ತು ಹೆಣ್ಮಕ್ಕಳ ಖಾತೆಗೆ, ಗೃಹಲಕ್ಷ್ಮಿಯರ ಒಂದು ಖಾತೆಗೆ ಹಣ ಕೂಡ ಆಗ್ತಾ ಇಲ್ಲ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹಾಗಾದರೆ ಎಲ್ಲಿ ಹೋಯ್ತು, ಏನಾಯಿತು, ಹೆಂಗೆ ಖರ್ಚಾಯಿತು, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಥವಾ ಸರ್ಕಾರ ಬೇರೆ ಒಂದು ವಿಚಾರಕ್ಕೆ ಏನಾದರೂ ಬಳಸ್ಕೊಂಡಿದೆಯಾ, ಅಥವಾ ಇವ್ರ ಹತ್ರ ದುಡ್ಡೇ ಇಲ್ವಾ, ಇಲ್ಲದೆ ಸುಮ್ಮನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ? ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ ಮೇಲೂ ಕೂಡ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಸಚಿವರು ಹೇಳಿದರು, ಸಚಿವೆ ಮಾತನಾಡಿದ ಮೇಲೆ, ಹೇಳಿಕೆ ಕೊಟ್ಟ ಮೇಲೆ ಶನಿವಾರದೊಳಗೆ ಬರುತ್ತೆ ಅಂತ ಹೇಳಿದ ಮೇಲೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಕಾದ್ಕೊಂಡು ಕೂತಿದ್ದಾರೆ ತುಂಬ ಜನ. ಆದರೂ ಕೂಡ ಯಾಕೆಷ್ಟು ನಿರ್ಲಕ್ಷ್ಯ? ಬಡ ಜನರ ಮೇಲೆ ನೀವು ಯಾಕೆ ಒಂದು ರೀತಿಯಲ್ಲಿ ಈ ರೀತಿಯಾದ ಒಂದು ಧೋರಣೆ ಮಾಡ್ತಾ ಇದ್ದೀರಿ? ಕೊಡ್ತೀವಿ ಅಂತ ಹೇಳಿ ಆಸೆ ಹುಟ್ಟಿಸಿ ಅವ್ರನ್ನ ಯಾಕೆ ಕಾಯಿಸ್ತಾ ಇದ್ದೀರಿ? ಹಣ ಇದ್ದರೆ ಇದೆ ಅಂತ ಹೇಳಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ, ಅದು ಬಿಟ್ಟು ಕೊಡ್ತೀವಿ ಅಂತ ಯಾಕೆ ಹಿಂಗೆ ಕಾಯಿಸ್ತಾ ಇದ್ದೀರಾ ಅಂತ ಹೇಳಿ ಮಹೇಶ್ ತೆಂಗಿನಕಾಯಿ ಮಾತನಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಲ್ಲೋ ಹೋಯ್ತು ಹಣ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.